ಎಲ್ಲರಿಗೂ ನಮಸ್ಕಾರ. ಸೊ ಎರಡು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ಯಾರೋ ಹೊಡಿತಿದ್ರಂತೆ ಮೀಟಿಂಗ್ ಮಾಡೋ ಸ್ನೇಕ್ಸ್ನ. ಸೊ ಹಂಗಾಗಿ ನಮ್ಮೂರು ಎಲ್ಲೋದ್ರು ಬಿಡಲ್ಲ, ರೆಸ್ಕ್ಯೂ ಮಾಡ್ಕೊಂಡು ಬಂದು ಈಗ ರಿಲೀಸ್ ಮಾಡೋಕ್ಕೆ ಬಂದಿದ್ವಿ ಒಳ್ಳೆ ಸ್ಪಾಟ್ಗೆ. ಸೊ ಎರಡು ಹಾವು ತೋರಿಸ್ತೀವಿ. ಫಸ್ಟ್ ಆಫ್ ಆಲ್ ಇವು ಹಾವು ಬಂದುಬಿಟ್ಟು ಕೆರೆ ಹಾವು, ರ್ಯಾಟ್ ಸ್ನೇಕ್, ಇದೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಒಂದನೇ ಪಾಯಿಂಟ್ ಬಂದುಬಿಟ್ಟು ಯಾವತ್ತಿಗೂ ಕೆರೆ ಹಾವೇ ಮೀಟಿಂಗ್ ಮಾಡ್ತವೆ, ನಾಗರಾವೇ ಮೀಟಿಂಗ್ ಮಾಡ್ತವೆ. ಆ್ಯಂಡ್ ಕೆರೆ ಹಾವು ನಾಗರಾವು ಯಾವತ್ತಿಗೂ ಮಾಡಲ್ಲ, ಯಾಕಂದರೆ ಕೆರೆ ಹಾವು ವಿಷ ಇರೋಂಗಿಲ್ಲ, ನಾಗರಾವು ವಿಷ ಇರುತ್ತೆ. ಆ್ಯಂಡ್ ಮೀಟಿಂಗ್ ಮಾಡೋ ಮುಂದೆ ಭಾಳ ಬೈಟ್ ಮಾಡ್ತವೆ ಹಾವು. ಸೊ ಹಂಗಾಗಿ ನಾಗರಾವು ಏನಾದ್ರು ಕೆರೆ ಹಾವನ್ನ ಒಂದು ಸತಿ ಬೈಟಿಂಗ್ ಮಾಡ್ತಂದರೆ ಸತ್ತೋಗೋ ಚಾನ್ಸಸ್ ಇರುತ್ತೆ ಕೆರೆ ಹಾವು. ಸೊ ಹಂಗಾಗಿ ಈ ಮೂಢನಂಬಿಕೆ ಬಿಟ್ಟುಬಿಡಿ. ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಮನೆ ಸುತ್ತಮುತ್ತಲು ಏನಾದ್ರು ಒಂದು ಫಿಮೇಲ್ ಸ್ನೇಕ್ ಬಂತಂದರೆ, ಕೆರೆ ಹಾವು ಇರಲಿ ನಾಗರಾವು ಇರಲಿ, ಅದ್ರ ಸುತ್ತಮುತ್ತಲ ಸ್ಮೆಲ್ ನೋಡಿ ಡೈಲಿ ಒಂದು 3-4 ಹಾವು ಅಂತೂ ಕಂಪಲ್ಸರಿ ಅಡ್ಡಾಡ್ತವೆ. ಅದರಲ್ಲಿ ಫೈಟ್ ಮಾಡ್ತವೆ. ಯಾವುದು ದೊಡ್ಡದಿರುತ್ತೆ ಅವು ಮೀಟಿಂಗ್ ಮಾಡ್ತವೆ, ಸಣ್ಣವಿದ್ದಿದ್ದು ಮಾಡೋಂಗಿಲ್ಲ, ಯಾಕಂದರೆ ಹೋಗ್ತವೆ, ಅದಕ್ಕಷ್ಟು ಕೆಪಾಸಿಟಿ ಇರೋಂಗಿಲ್ಲ. ಸೊ ಹಂಗಾಗಿ ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಬಂದುಬಿಟ್ಟು ಎಲ್ಲರೂ ಮೀಟಿಂಗ್ ಮಾಡೋ ಮುಂದೆ ಯಾರು ನೋಡಬಾರ್ದು, ಹಿಂಗೆ ಅಂತಾರೆ. ಅವೆಲ್ಲ ಮೂಢನಂಬಿಕೆ ಏನಿಲ್ಲ. ಸೊ ಮೀಟಿಂಗ್ ಮಾಡೋ ಮುಂದೆ ದಯಮಾಡಿ ಹೊಡಿಬೇಡಿ. ಸೊ ಅವು ಯಾರಿಗೂ ಎದುರಂಗಿಲ್ಲ ಆ ಟೈಮ್ಗೆ, ಅದ್ರ ಪಾಡಿಗೆ ಅವು ಇವು ಮಾಡ್ತಾ ಇರ್ತವೆ. ಸೊ ನೀವು ಅದು ಬಿಟ್ಟು ನಮಗೆ ರೆಸ್ಕ್ಯೂ ಕಾಲ್ ಮಾಡಿದರೆ ನಾವು ಬಂದು ಎರಡು ಹಿಡ್ಕೊಂಡು ಹೋಗಿ ನೀಟಾಗಿ ಗುಡ್ಡದಲ್ಲಿ ಬಿಟ್ಟು ಬರ್ತೀವಿ. ಆ ಊರಲ್ಲಿರೋ ಕಾರಣದಿಂದ ಯಾರಿಗೂ ಎದುರಲಾರದೆ ಅದ್ರ ಪಾಡಿಗೆ ಅವು ಮಾಡ್ತಿರ್ತವೆ. ಸೊ ಇದು ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಎಷ್ಟೋ ಜನ ನಾನು ಅದನ್ನು ಮೀಟಿಂಗ್ ಮಾಡೋ ಮುಂದೆ ಹೊಡೆದು ಬಿಟ್ಟಿನಿ, ಅರ್ಧ ಏಟು ಬಿದ್ದಿದೆ, ನನಗೆ ಮತ್ತೆ ಏನಾರು ಮಾಡ್ತವೆ ಏನೋ ಅಂತಂದು ನಾನು ಹಂಗಾಗಿ ಹೊಡೆದ್ಬಿಟ್ಟಿನಂತ. ಹಂಗೇನಿಲ್ಲ ಗೈಸ್, ನೀವು ಅದಕ್ಕೆ ಹೊಡೆದ್ರೂ ಏನಾರು ಏಟು ಬಿದ್ರೂ ಅವೇನು ನಿಮ್ಗೆ ಹಂಗೆ ಶೇಡ್ ಇಟ್ಕೊಳೋದು ಬೆನ್ನತ್ತೋದು ಏನು ಮಾಡೋಂಗಿಲ್ಲ ಗೈಸ್. ದಯಮಾಡಿ ಮೂಢನಂಬಿಕೆ ಇಟ್ಕೋಬೇಡಿ. ಪಾಪ ಸುಮ್ಮನೆ ಅವು ಮೂಗು ಪ್ರಾಣಿಗಳು ಹೊಡೆದು ಕೊಲೆ ಮಾಡಬೇಡಿ. ಏನಿದ್ರು ನಮಗೆ ಕರೆ ಮಾಡಿ, ನಾವು ಬಂದು ಹಿಡ್ಕೊಂಡು ಹೋಗ್ತೀವಿ. ಈಗ ಆಲ್ರೆಡಿ ಹೊಡೆದು ಬಿಟ್ಟಿವಿ, ಅದು ಮತ್ತೆ ಎಲ್ಲಿ ನಮ್ಮನ್ನ ಮನೆಗೆ ಬರುತ್ತೆ, ನಮ್ಮನ್ನ ಎಲ್ಲಿ ಬೆನ್ನತ್ತೆ ಅಂತಂದು ಆ ಜಾಗಕ್ಕೆ ಹೋಗ್ಲಾರ್ದೆ ಅಡ್ಡಾಡ್ಲಾರ್ದೆ ಬಿಟ್ಟು ಅದನ್ನು ತೆಲಿಗೆ ಹೊಡೆದು ಸಾಯಬಾರ್ದು, ಅಲ್ಲಿ ಒಸೋದು ಹಂಗೆ ಮಾಡಬೇಡಿ ದಯಮಾಡಿ. ಇದೊಂದು ಸಣ್ಣ ರಿಕ್ವೆಸ್ಟ್. ಏನಿದ್ರು ನೀವು ನೋಡಿದ ತಕ್ಷಣ ಅದನ್ನು ಅಗಲಮಗಲು ಹೋಗಿ ವೀಡಿಯೋ ಮಾಡೋದು, ಎಲ್ಲರೂ ಹೋಗಿ ಕಲಿತು ನೋಡೋದು, ನೀವು ಡಿಸ್ಟರ್ಬ್ ಮಾಡೋದು ಮಾಡಿದರೆ ಅವು ಅದ್ರ ಪಾಡಿಗೆ ಅವು ಮೀಟಿಂಗ್ ಮಾಡ್ತಾ ಆ ಕಡೆ ಈ ಕಡೆ ಓಡೋಗ್ತವೆ. ಮತ್ತೆ ಎಲ್ಲರೂ ಹೋದ್ಮೇಲೆ ಮತ್ತೆ ಬಂದು ಮೀಟಿಂಗ್ ಮಾಡ್ತವೆ. ಸೊ ಹಂಗಾಗಿ ಏನಿದ್ರು ನಮಗೆ ದೂರ್ಲೆಸ್ ನೋಡಿದ ತಕ್ಷಣ ಕರೆ ಮಾಡಿ, ನಾವು ಬರ್ತೀವಿ. ಆ ಜಾಗಕ್ಕೆ ಬಂದು ನೀಟಾಗಿ ಎರಡನ್ನ ಹಿಡ್ಕೊಂಡು ಹೋಗಿ ಒಂದು ಜಾಗಕ್ಕೆ ಬಿಟ್ಟು ಬರ್ತೀವಿ. ಓಕೆನಾ? ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಏನಾದರೂ ಮತ್ತೆ ಡೌಟ್ ಇದ್ದರೆ ಕೇಳಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇದು ಬಾಲಲೇಶಿ ಚುಚ್ಚುತ್ತೆ, ಇದರಲ್ಲಿ ವಿಷ ಇರುತ್ತೆ, ಬಾಲಲೇಶಿ ಹೊಡಿಯುತ್ತೆ ಆ್ಯಂಡ್ ನಮಗೆ ಬೆನ್ನತ್ತಿ ಕಡಿಯುತ್ತೆ. ಅವೆಲ್ಲ ಏನಿಲ್ಲ ಗೈಸ್. ಇದು ಏನಿಲ್ಲ ಅಂದರೂ ಸೆನ್ಸಿಟಿವ್ ಹಾವು. ಎಲ್ಲ ನಿಮ್ಮ ಸುತ್ತಮುತ್ತಲು ಇರೋ ಸರೌಂಡಿಂಗನ್ನ ನೀವು ಕ್ಲೀನ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಅವು ಬರ್ತಾ ಇರ್ತವೆ. ಒಂದು ಇಲ್ಚಿ ಪಪ್ಪಿ ಏನೂ ಬಿಡೋಂಗಿಲ್ಲ. ಡೈಲಿ ಒಂದು ದಿವಸಕ್ಕೆ ಏನಿಲ್ಲ ಅಂದರೂ ಸುಮಾರು ಒಂದು 8-9 ಇಲಿ ಮಟ್ಟ ತಿಂತೈತಿ ಇದು ಹಾವು. ಎಲ್ಲರಿಗೂ ಧನ್ಯವಾದ. ಸೊ ಇವರು ರೆಸ್ಕ್ಯೂ ಮಾಡ್ಕೊಂಡ್ಬಂದು ರಿಲೀಸ್ ಮಾಡೋದು ಪೂರ್ತಿ ವೀಡಿಯೋ ಮಾಡಿದ್ವಿ, ನಿಮಗೆಲ್ಲ ಮಾಹಿತಿ ತಿಳಿಸಿದ್ವಿ. ಸೊ ತಪ್ಪದೇ ನಿಮ್ದೊಂದು ಲೈಕ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಇರಲಿ ಗೈಸ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ